ಹಾಯ್ ಎಲ್ರಿಗೂ, ಇವತ್ತು ನಾನು ರಾಗಿ ಹಿಟ್ಟಿಂದ ಒಂದು ಹೆಲ್ದಿಯಾದಂಥ ಅಂಗಡಿಲೇ ಸಿಗುವಂಥ ಒಂದು ಟೇಸ್ಟ್ ಬರುವಂಥ ಕೇಕ್ನ ಮಾಡೋದನ್ನು ನೋಡ್ತಾ ಇದ್ದೀವಿ. ಮೊದಲಿಗೆ ಒಂದು ಬಿಸ್ಕೆಟ್, ಬಾರ್ಬೋನ್ ಬಿಸ್ಕೆಟ್ ಮತ್ತು ಓರಿಯೋ ಬಿಸ್ಕೆಟನ್ನು ತೊಗೊಂಡು ಅದನ್ನು ಕ್ರೀಮು ಮತ್ತು ಬಿಸ್ಕೆಟ್ ಎರಡೂ ಸಪ್ರೇಟ್ ಮಾಡ್ಕೋಬೇಕು. ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಪುಡಿ ಮಾಡಿಕೊಂಡು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಅದನ್ನು ಪುಡಿ ಮಾಡಿ ಸಪ್ರೇಟಾಗಿ ಇಟ್ಕೋಬೇಕು. ಸಪ್ರೇಟಾಗಿ ಇಟ್ಕೊಂಡಾದಮೇಲೆ ಮತ್ತೊಂದು ಪಾತ್ರೆ ತೊಗೋಬೇಕು. ಮತ್ತೊಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ ಮೊಸರು, ಆಮೇಲೆ 1 ಕಪ್ ಬೆಲ್ಲ ನಾವು ಎಷ್ಟು ಮೊಸರು ತೊಗೊಂಡಿರ್ತೀವೋ ಅಷ್ಟೇ ಬೆಲ್ಲ ತೊಗೋಬೇಕು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೊಗೊಂಡ್ರೂ ಓಕೆನೇ, ಅಷ್ಟು ಬೆಲ್ಲ ತೊಗೋಬೇಕು. ಆಮೇಲೆ 2 ರಿಂದ 3 ಸ್ಪೂನು ತುಪ್ಪ ತೊಗೋಬೇಕು. ತುಪ್ಪ ಕರಗಿರೋ ತುಪ್ಪ ಹಾಕ್ಕೊಂಡು 1 ಟೇಬಲ್ ಸ್ಪೂನಷ್ಟು ಸೋಡಾ, ಬೇಕಿಂಗ್ ಸೋಡಾ ಮನೆಯಲ್ಲಿರೋದೇ ಹಾಕ್ಕೋಬೇಕು. ಬೇಕಿಂಗ್ ಪೌಡ್ರ್ ಏನಲ್ಲ, ಸೋಡಾನೇ ಹಾಕ್ಕೊಂಡು ಆಮೇಲೆ ನಾವು ಏನು 1 ಕಪ್ ಮೊಸರು ತೊಗೊಂಡಿರ್ತೀವಲ್ಲ ಆ ಮೊಸರಿಗಿಂತ 2 ಪಟ್ಟು ಅಂದರೆ 2 ಕಪ್ಪಷ್ಟು ನಾವು ರಾಗಿ ಹಿಟ್ಟನ್ನು ತೊಗೋಬೇಕು. ರಾಗಿ ಹಿಟ್ಟನ್ನು ತೊಗೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾವೇನು ಬಿಸ್ಕೆಟ್ನ ಪೌಡರ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಬಿಸ್ಕೆಟ್ನ 1 ಕಪ್ ಬಿಸ್ಕೆಟ್ ನಾವು ಮೊಸರು ಎಷ್ಟು ಹಾಕಿರ್ತೀವೋ ಅದರಷ್ಟು ಹಾಕ್ಬೋದು, ಅದಕ್ಕಿಂತ ಕಡಿಮೆನೂ ಹಾಕ್ಬೋದು. ಅಷ್ಟನ್ನು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ಬಂದರೆ ಓಕೆ, ಬಂದಿಲ್ಲ ಅಂದರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಅದನ್ನು ನಾವು ಈ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋಬೇಕು. ರೆಡಿ ಮಾಡ್ಕೊಂಡು ಆದಮೇಲೆ ಇನ್ನೊಂದು ಪಾತ್ರೆಗೆ ನಾವು ಎಣ್ಣೆ ಅಥವಾ ತುಪ್ಪ, ನಿಮ್ಮ ಹತ್ರ ಇದು ಕುಕ್ಕಿಂಗ್ ಪೇಪರ್ ಇದ್ದರೆ ಅದು ಹಾಕ್ಕೋಬೇಕು. ನಮ್ಮ ಹತ್ರ ಇಲ್ಲ, ನಾನಿವಾಗ ಅದಕ್ಕೆ ಎಣ್ಣೆ ಹಚ್ಕೊಂಡು ನಾವೇನು ಮಿಕ್ಸ್ನ ಮಾಡ್ಕೊಂಡಿರ್ತೀವೋ ಈ ರಾಗಿ ಹಿಟ್ಟನ್ನು, ಆ ರಾಗಿ ಹಿಟ್ಟನ್ನು ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡಾದಮೇಲೆ ನಾವು ಗ್ಯಾಸ್ ಮೇಲೆ ನಾವು ಏನು ಓರಿಯೋ ಬಿಸ್ಕೆಟ್ ಕೇಕ್ ಮಾಡೋಕ್ಕೆ ಏನು ರೆಡಿ ಮಾಡ್ಕೊಂಡಿದ್ವೋ ಅದೇ ರೀತಿಯೇ ನಾವು ಇದನ್ನು ಬೇಕ್ ಮಾಡ್ಕೋಬೇಕು. ಆಮೇಲೆ ನಾವು ಒಂದು ಪಾತ್ರೆಗೆ ಗ್ಯಾಸ್ ಮೇಲೆ ಇಟ್ಟು ಅದರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಆ ಒಂದು ಮಿಕ್ಸನ್ನ ಅದ್ರ ಮೇಲೆ ಇಟ್ಟು ಲಿಡ್ನ ಕ್ಲೋಸ್ ಮಾಡ್ತೀವಿ. ಲಿಡ್ನ ಕ್ಲೋಸ್ ಮಾಡಾದಮೇಲೆ ಒಂದು 15 to 20 ಮಿನಿಟ್ಸ್ ಬಿಟ್ಟಾದಮೇಲೆ ನಾವು ಚೆಕ್ ಮಾಡಬೇಕು. ಅದನ್ನು ನಾವು ಒಂದು ನೈಫ್ನ ಅದಕ್ಕೆ ಚುಚ್ಚಿ ನೋಡಿದಾಗ ಅದು ನೈಫ್ಗೆ ಅಂಟಬಾರ್ದು. ಅಂಟದೇ ಇದ್ದರೆ ಅದು ರೆಡಿಯಾಗಿದೆ ಅಂತ ಅರ್ಥ. ಇವಾಗ ಇದು ರೆಡಿಯಾಗಿದೆ. ಮತ್ತು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 15 to 20 ಮಿನಿಟ್ಸ್ ಆರಕ್ಕೆ ಬಿಡಬೇಕು. ಆರಕ್ಕೆ ಬಿಟ್ಟು ಆದಮೇಲೆ ನಾವು ಅದನ್ನು ತಗೊಂಡು ಪ್ಲೇಟಿಗೆ ಸರ್ವ್ ಮಾಡಿ, ನಾನೇನು ಬಿಸ್ಕೆಟ್ ಕ್ರೀಮ್ನ ರೆಡಿ ಮಾಡ್ಕೊಂಡಿದ್ನೋ ಅದು ಕ್ರೀಮ್ನ ನಾವು ಹಾಲು ಹಾಕಿ ಸ್ವಲ್ಪ ಮೆಲ್ಟ್ ಮಾಡ್ಕೋಬೇಕು. ಮೆಲ್ಟ್ ಮಾಡ್ಕೊಂಡಿರೋ ಕ್ರೀಮ್ನೇ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ಇದು ಹಾಕಿದ ಮೇಲೆ ನಾವು ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಬಿಟ್ಟಾದಮೇಲೆ ಇದು ಈ ರೀತಿ ರೆಡಿಯಾಗಿರುತ್ತೆ ಕೇಕು. ರೆಡಿಯಾಗಿರೋ ಕೇಕ್ನ ನಾವು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಡೆಕೋರೇಷನ್ ಮಾಡಿಕೊಂಡ್ರೆ ರಾಗಿ ಕೇಕ್ ರೆಡಿ.